ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಜಿಮ್ ಟ್ರೈನರ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಪಘಾತದ ಹಿಂದೆ ಓರ್ವ ಮಾಡೆಲ್ನ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ರೂಹಿ ಅಲಿ ಅನ್ನುವಂಥ ಮಾಡೆಲ್. ಈ ರೂಹಿ ಅಲಿ ಅನ್ನುವಂಥ ಮಾಡೆಲ್ ಮೃತ ದೇವಿ ಪ್ರಸಾದ್ ಜೊತೆ ಲಿವ್-ಇನ್ ನಲ್ಲಿದ್ಲು. ಇನ್ನು ಸ್ನೇಹಿತರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂಥ ಆರೋಪ ಈಗ ಈ ಮಾಡೆಲ್ ರೂಹಿ ಅಲಿ ವಿರುದ್ಧ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಕೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಅದರ ಜೊತೆಗೆ ಈಕೆಯ ಪತಿ ಮೊಹಮ್ಮದ್ ಅಲಿ ವಿರುದ್ಧವೂ ಕೂಡ ಈಗ ದೂರು ದಾಖಲಾಗಿದೆ. ಮೃತಪಟ್ಟಿರುವಂತಹ ಜಿಮ್ ಟ್ರೈನರ್ ದೇವಿ ಪ್ರಸಾದ್ನ ಹಿಟ್ ಅಂಡ್ ರನ್ ಪ್ರಕರಣದ ಹಿಂದೆ ರೂಹಿ ಅಲಿ ಅನ್ನುವಂಥ ಮಾಡೆಲ್ನ ಕೈವಾಡ ಇದೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಜೊತೆಗೆ ಆಕೆಯ ಪತಿಯ ವಿರುದ್ಧ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಸ್ನೇಹಿತರಿಗೆ ಸುಪಾರಿಯನ್ನ ಕೊಟ್ಟು ಈಕೆ ಈ ಒಂದು ಕೊಲೆ ಮಾಡಿಸಿದ್ದಾಳೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ನಾನು ದೇವಿ ಪ್ರಸಾದ್ಗೆ ಅತ್ತೆ ಮಗಳಾಗಬೇಕು. ಅವತ್ತು ಅವನು ತೀರ್ಕೊಂಡಿದ್ದಾನೆ ಅಂತ ನನಗೆ ಫಸ್ಟ್ ಸುದ್ದಿ ಬಂದಿದ್ದು. ಕಾರ್ತಿಕ್ ಡಿ ನನಗೆ ಫಸ್ಟ್ ಇನ್ಫಾರ್ಮ್ ಮಾಡ್ದೆ. ನಾನು ಹೋಗಿ ನಮ್ಮ ಮಾವನ್ಗೆ ಇನ್ಫಾರ್ಮ್ ಮಾಡಿದೆ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗನ ಇದ್ರಲ್ಲಿ ಮಾರ್ಚುರಲ್ಲಿ ಇಟ್ಬಿಟ್ಟಿದ್ರು ಸರ್. ಆಮೇಲೆ ನಾವು ಹೋಗಿ ನಾನು ನಮ್ಮ ಮಾವ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಎಲ್ಲ ಮಾಡಿಸಿ ನಾವು ಒಂದು ಗಂಟೆ ಅಷ್ಟರಲ್ಲಿ ನಾವು ರೀಚ್ ಆದ್ವಿ. ಮತ್ತೆ 3 ಗಂಟೆ 4 ಗಂಟೆ ಅಷ್ಟು ನಾವು ಸ್ಪಾಟ್ಗೆ ಹೋಗುವಾಗ ಅಲ್ಲಿ ಕ್ಯಾಮ್ರಾ ಇರಲಿಲ್ಲ, 360 ಕ್ಯಾಮ್ರಾ ಇರಲಿಲ್ಲ. ಮತ್ತೆ ಇಷ್ಟು ಅವತ್ತಾಗಿದ್ದು. ಮತ್ತೆ ಒಂದು ಮಣ್ಣೆಲ್ಲ ಮುಗಿಸಿ ನಾವು ಇನ್ನೇನು ಮನೆ ಹತ್ರ ಹೋಗೋ ಅಷ್ಟರಲ್ಲಿ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಮನೇಲಿ CCTV ಕ್ಯಾಮ್ರಾ ಇರಲಿಲ್ಲ. ಮತ್ತೆ ಒಂದು ಫೋನ್ ನಮ್ಗೆ 1 ವಾರ ಆದ್ಮೇಲೆ ಕೊಟ್ಟಿದ್ದಾರೆ ಸರ್. ಇನ್ನೊಂದು ಫೋನ್ ಬಂದು ಅದನ್ನು ಎಲ್ಲ ಅನ್ಲಾಕ್ ಮಾಡಿ ಏನೇನೋ ಮಾಡಿ ರೀಸೆಟ್ ಸ್ಟೇಟ್ ಅಲ್ಲಿ ಮಾಡಿ ಇಟ್ಬಿಟ್ಟಿದ್ರು. ಇದು ನಮ್ಗೆ ಯಾವುದೇ ರೀತಿ ಒಂದು ಪ್ರೂಫ್ ಸಿಕ್ತಿಲ್ಲ ಸರ್. ಅವ್ನ್ಗೆ ಏನಾಯ್ತು, ಯಾರು ಇದನ್ನ ಮಾಡಿಸಿದ್ದಾರೆ ಅನ್ನಕ್ಕೆ ಯಾವುದೇ ರೀತಿ ನಮ್ಗೆ ಸಾಕ್ಷಿ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ಸರ್. ತನಿಖೆ ನಡೀತಾ ಇದೆ. ನಾವು ನೋಡಕ್ಕೆ ಯಾವ ತರ ಇತ್ತು ಆಕ್ಸಿಡೆಂಟ್ ಆಗಿರೋ ಸರ್? ಅದು ಹೆಲ್ಮೆಟ್ ಚೆನ್ನಾಗಿದೆ ಸರ್. ನಾವು ಹೋಗುವಾಗ ಹೆಲ್ಮೆಟ್ ಏನು ಡ್ಯಾಮೇಜ್ ಇರ್ಲಿಲ್ಲ. ಆದ್ರೆ ಮುಖದ ಮೇಲೆ ಕಟ್ಟಾಗಿತ್ತು. ಅವ್ನ್ಗೆ ಕಟ್ಟಾಗಿ ಹಲ್ಲೆಲ್ಲ ಒಡೆದೋಗಿ ಬಾಯಲ್ಲಿ ರಕ್ತ ನೊರೆ ಎಲ್ಲ ಬಂದು ಮತ್ತೆ ಎದೆ ಮೇಲೆ ರಿಬ್ಸ್ ಎಲ್ಲ ಒಡೆದೋಗಿತ್ತು ಸರ್. ಮತ್ತೆ ಯಾವ್ದೋ ಗಾಡಿ ಎಕ್ಕಿದೆ ಈ ಕಂಡೀಷನ್ ಅಲ್ಲಿ ಇತ್ತು. ನಾವು ಹೋಗೋಷ್ಟರಲ್ಲಿ ಮಾರ್ಚುರಲ್ಲಿ ಇಟ್ಟಿದ್ರು ಸರ್. ಸರ್ ಈಗ 2 ತಿಂಗಳಾಗಿದೆ. ಅವ್ನ್ ಮೇ 8ನೇ ತಾರೀಕು 2026 ಅವ್ನು ತೀರ್ಕೊಂಡಿರೋದು. ಇವತ್ತು ಟಿಲ್ ಡೇಟ್ ವರ್ಗು ನಮ್ಗೆ ಯಾವ್ದೇ ರೀತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಇನ್ನ ಇವತ್ತು ಫೋನ್ ಸಬ್ಮಿಟ್ ಮಾಡಿದೀವಿ. ನಾನ್ ಮಾಡ್ತಿದ್ದಾರೆ ಸರ್ ಪೊಲೀಸರು. ಇಲ್ಲಿವರೆಗೂ ನಮ್ಗೆ ಯಾವ್ದೇ ರೀತಿ ಇದು ಸಿಕ್ಕಿಲ್ಲ ಸರ್. ವಿಜಯಲಕ್ಷ್ಮಿ ಸರ್. ಸರ್ ಸಾಕ್ಷಿ ನಾಶ ಪಡಿಸೋದು ಕಾರ್ತಿಕೇಯನು, ಜೋಸಫ್ ಅಲ್ಲಿ ವಿಕ್ಕಿ ಸರ್. ಏನಂದ್ರೆ ಇವಳು ರೂಹಿ ಅಲಿ ಅನ್ನೋಳು ಕಾರ್ತಿಕೇಯನ್ ಬಾಕ್ಸರ್ಗೆ ತುಂಬಾನೇ ಆತ್ಮೀಯ ಅಂತೆ, ತುಂಬಾ ಪರಿಚಯದ ಇದವಳಂತೆ. ಅವಳು ಏನ್ ಮಾಡಿದಾಳೆ ಅಂದ್ರೆ ನನ್ನ ವಿಷಯದಲ್ಲಿ ಬರುತ್ತೇನೋ, ನಂದು ಫೋನ್ ನಲ್ಲಿ ವಿಡಿಯೋಸ್, ಫೋಟೋಸ್, ಪರ್ಸನಲ್ ವಿಡಿಯೋಸ್ ಇದೆ. ಮನೆಗೆ ಹೋಗಿದ್ದೀನಿ, ತುಂಬಾ ಸರ್ ಮನೆಗೆ ಹೋಗಿದ್ದೀನಿ. ಮನೆ ವೈಫೈ ಕ್ಯಾಮ್ರಲ್ಲಿ ನಂದು ಫುಟೇಜ್ ಇರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ಏನ್ ಮಾಡ್ರಿ, ಅದನ್ನ ಫೋನ್ ಬ್ಲಾಕ್ ಮಾಡಿ, ಫೋನ್ ಇರೋ ಎವಿಡೆನ್ಸ್ ಡಿಲೀಟ್ ಮಾಡಿ, ಮನೆಯಲ್ಲಿರೋ ವೈಫೈ ಕ್ಯಾಮ್ರಾ ತೆಗೀರಿ. ನೀವು ಅಲ್ಲಿ ಯಾವ್ದು ಅವ್ರಿಗೆ ಎವಿಡೆನ್ಸ್ ಸಿಗದಿರಂಗೆ ನೀವು ಮಾಡ್ಬೇಕಂತ ಹೇಳಿ ಇವ್ರ ಕಡೆಯಿಂದ ಅಮೌಂಟ್ ಮಾಡ್ತಿರೋದು ಸರ್. ಇವಾಗ ಮೇನ್ ಆಗಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು ಕಾರ್ತಿಕ್ ಡಿ ಅಂತ ಸರ್, ಕಾರ್ತಿಕ್ ದೊರೆಸ್ವಾಮಿ ಅಂತ ಹೇಳಿ. ಇವನು ಎಲ್ಲಾ ಕಡೆ ಸರ್ ಎಲ್ಲರೂ ನಮ್ಗೆ ಯಾವ್ದೇ ರೀತಿ ನಮ್ಗೆ ಎವಿಡೆನ್ಸ್ ಸಿಗದಿರಂಗ್ ಮಾಡ್ತಿದ್ದಾನೆ. ಫೋನ್ ಬ್ಲಾಕ್ ಮಾಡ್ತಾನೆ, ಕ್ಯಾಮ್ರಾ ಮಿಸ್ ಆಗಿದೆ, ಪ್ರತಿಯೊಂದು ಇವನೇ ಸರ್ ಮಾಡ್ತಾರೆ. ಎಷ್ಟು ಸರ್ ನಾವ್ ಇದು ರಿಕ್ವೆಸ್ಟ್ ಮಾಡಿದ್ರು ನಮ್ ಫೋನ್ ಕೊಡ್ತಾ ಇಲ್ಲ. ನನ್ನ ಮಗನ್ ಫೋನ್ ಸರ್ ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ಆದ್ಮೇಲೆ 8 ದಿನ ಫೋನ್ ಇಟ್ಕೊಂಡು ಸರ್ ಪೊಲೀಸ್ ಕಡೆ ಫೋನ್ ಮಾಡಿದ್ಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಅದು ಹ್ಯಾಂಡ್ ಓವರ್ ಮಾಡಾಗ ಟೋಟಲ್ ಆಗಿ ಪಾಸ್ಕೋಡ್ ಹಾಕಿ ಅದನ್ನ ಬ್ಲಾಕ್ ಮಾಡಿ ಕೊಟ್ಟಿದ್ದಾನೆ ಸರ್. ನಿಮ್ ಮಗನ್ಗೆ ಏನಾಗ್ಬೇಕು ಸರ್? ಕಾರ್ತಿಕ್ ಡಿ ಬಂದ್ಬಿಟ್ಟು ನಮ್ಮ ಅಣ್ಣನ ಮಗ. ಕಾರ್ತಿಕೇಯನು, ಜೋಸಫ್, ವಿಕ್ಕಿ ಬಂದ್ಬಿಟ್ಟು ಇವರು ಸ್ನೇಹಿತರು ಪ್ಲಸ್ ಜಿಮ್ ಟ್ರೈನರ್ಸ್. ಜಿಮ್ ನಲ್ಲಿ ಇವರು ಟ್ರೈನ್ ಮಾಡ್ತಾ ಇದ್ರು, ಸ್ನೇಹಿತರು ವರ್ಕೌಟ್ ಮಾಡ್ತಾ ಇದ್ರು. ಜೋಸಫ್, ವಿಕ್ಕಿ ಇವ್ರು 3 ಜನ ಸೇರ್ಕೊಂಡು ರೈಡ್ ಎಲ್ಲ ಹೋಗ್ತಿರಂತ. ಗಾಡಿ ತಕೊಂಡು 3 ಜನ ಗಾಡಿ ತಕೊಂಡು ಟ್ರಿಪ್ ಹೋಗೋದು, ರೈಡ್ ಹೋಗೋದೆಲ್ಲ ಮಾಡ್ತಿದ್ರು. ಇವ್ರು ಸ್ನೇಹಿತರು ಪ್ಲಸ್ ಜಿಮ್ ಟ್ರೈನರ್ಸ್ ಸರ್ ಇವರೆಲ್ಲ. ಆಮೇಲೆ ಫಿಟ್ನೆಸ್ ನಲ್ಲಿ ನಾವು ಹೋಗಿ ಕೇಳಿದ ಈ ತರ ನಮ್ಮ ಹುಡುಗೊಂದು ಅಲ್ಲಿ ದಾಖಲಾತಿ ಇದೆ, ನಮ್ಮ ಹುಡುಗೊಂದು ಇನ್ಫಾರ್ಮೇಶನ್ ಕೊಡಿ, ನಮ್ಮ ಹುಡುಗನ ಡೀಟೇಲ್ಸ್ ಕೊಡಿ ಅಂದ್ರೆ ಕೊಟ್ಟಿಲ್ಲ ಸರ್. ಇನ್ಕಾರ ಮಾಡೋದು ಕೊತ್ತನೂರು ಡಿಜಿಟಲ್ ರಿಲಯನ್ಸ್ ಡಿಜಿಟಲ್ ನಲ್ಲಿ ಇದಾಗಿತ್ತು ಸರ್. ಕೊತ್ತನೂರು ಡಿಜಿಟಲ್ ಕಂಪ್ಲೇಂಟ್ ಕೊಟ್ಟೆ ಸರ್. ಈ ತರ ಆಗಿದೆ ಅಂದ ತಕ್ಷಣ ಅವ್ರು ಕರೆದ್ಬಿಟ್ಟು ಇಲ್ಲಪ್ಪ ನಿಮ್ಮ ಅಣ್ಣನ ಮಗ ಅಂತೆ, ಅವ್ರ ತಾಯಿ ಅಂದ್ಬಿಟ್ಟು ಏನೋ ಅಲ್ಲಿಂದ ಏನೋ ಜೈಲಿಂದ ಏನೋ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಹೇಳಿದಾರ ಅಂತ ಹೇಳಿ ತುಂಬಾ ಸರ್ ಟ್ರೈ ಮಾಡಿ ಸರ್. ನಾವು ಇನ್ಸ್ಪೆಕ್ಟರ್ಗೆ ಇವರು SR ಮಂಜುನಾಥ್ ಅಂತ ಹೇಳಿ ತುಂಬಾ ಸರ್ ನಾನು ರಿಕ್ವೆಸ್ಟ್ ಮಾಡಿದೆ. ಸರ್ ಈ ತರ ಆಗಿದೆ, ಈ ತರ ಮಾಡ್ತಿದ್ದಾರೆ, ಇದು ಎವಿಡೆನ್ಸ್, ಇದು ನಮ್ಮ ಮಗನ ಈ ತರ ಆಕ್ಸಿಡೆಂಟ್ ಸರ್, ಇದು ಡೆತ್ ಆಗಿದೆ ಅಂತ ಹೇಳಿ ತುಂಬಾನೇ ಟ್ರೈ ಮಾಡಿದೆ.
ಅವರು ಕರ್ಸೋದು ಮಾತಾಡ್ಸೋದು ಸ್ವಲ್ಪ ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿದ್ದಾರೆ. ನಾನು ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಹತ್ರ ಹೋದೆ. ಸರ್ ಹೋಗಿ ನಾನು ಇದು ಮನವರಿಕೆ ಮಾಡ್ಕೊಂಡು ಸರ್ ಫೋಟೋ ನೋಡಿ ಸರ್ ಈ ತರ ಆಗಿದೆ ನನ್ನ ಮಗಂದು, ದಯವಿಟ್ಟು ನನ್ನ ಮಗನ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಭೇಟಿ ಮಾಡಿದೆ ಸರ್. ಪ್ರಿಯಾಂಕಾ ಖರ್ಗೆ ಅವ್ರನ್ನ ರೇಸ್ ಕೋರ್ಸ್ ಆಫೀಸರ್ ಹೋಗಿ ಭೇಟಿ ಮಾಡಿ ಅಲ್ಲಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲಿಂದ ಅವರು ಡೈರೆಕ್ಟ್ ಬಂದ್ಬಿಟ್ಟು ಯಾರ ಮೇಲೆ ಕೊಟ್ರು? ಅದೇ ಸರ್ ಈ ತರ ರೂಹಿ ಹೇಳಿ ಕಾರ್ತಿಕೇನ್, ವಿಕ್ಕಿ, ಜೋಸಫ್ ಇವರು ಈ ತರ ಮಾಡಿದ್ದಾರೆ. ಈ ತರ ಇವರೇ ನಮ್ಮ ಮಗನಿಗೆ ಸಾವಿಗೆ ಇವರೇ ಕಾರಣ. ಇವ್ರನ್ನ ಕರ್ಕೊಂಡ್ಬಂದು ನಾವು ಎನ್ಕ್ವೈರಿ ಮಾಡಿ ಇವ್ರನ್ನ ಇವ್ರ ಫೋನ್ ಸೀಸ್ ಮಾಡ್ರಿ, ಇವ್ರದ್ದು ವಾಟ್ಸಪ್ ಚಾಟು, ಆಮೇಲೆ ಕಾಲ್ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಚಾಟು, ಇದೆಲ್ಲ ಪ್ರತಿಯೊಂದು ನೀವೆಲ್ಲ ನೋಡಿ ಎಲ್ಲ ವಿಚಾರಣೆ ಮಾಡಿ ಅದು ನಮ್ಮ ಮಗನಿಗೆ ಈ ತರ ಇವರಿಂದ ನಮ್ಮ ಮಗನಿಗೆ ತೊಂದರೆ ಆಗಿದೆ, ಇವರೇ ಮಾಡಿದ್ರು ಅಂತ ಹೇಳಿ ನಾನೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಆಮೇಲೆ ಅವರು ಅಲ್ಲಿಂದ ಲೆಟರ್ ಕೊಟ್ಟರು, ನಮ್ಮ ಹೋಮ್ ಮಿನಿಸ್ಟರ್ ಲೆಟ್ರು, ಕಮಿಷನರ್ ಆಫೀಸ್ ಲೆಟರ್ ಕೊಟ್ಟರು. ನಾವು ಜಾಯಿಂಟ್ ಕಮಿಷನರು ರಮೇಶ್ ಸರ್ನ ಭೇಟಿ ಮಾಡಿದ್ರಿ, ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ರಿ. ಅವರು ಕರ್ಸಿ ಇವ್ರನ್ನ ಮನ್ನತ್ SR ನ ಕೊತ್ತಂಬರಿ ಇನ್ಸ್ಪೆಕ್ಟರ್ ಕರ್ಸ್ಬಿಟ್ಟು ಅವ್ರಿಗೆ ಇದು ಗೈಡ್ ಮಾಡಿ ಈ ತರ ಕಂಪ್ಲೇಂಟ್ ತಗೊಂಡು FIR ಮಾಡ್ರಿ, ಇಮಿಡಿಯೇಟ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನೀವು ಅಂತ ಎಲ್ಲ ಗೈಡ್ ಮಾಡಿದ್ದಾರೆ ಸರ್. ಇಲ್ಲಿ ಏನಾಯ್ತು ಸರ್? ಸರ್ ಇವತ್ತು ಇವತ್ತು ನಮ್ಮ ಹುಡುಗಂದು ಫೋನ್ ಐಫೋನ್ ಬಂದಿದ್ದೀರಾ? ಸರ್ ಇಲ್ಲಿ DC ಆಫೀಸ್ಗೆ 3ನೇ ಸಾರಿ ಬರ್ತಾರೆ ಸರ್. ಫಸ್ಟ್ ಸರ್ ಆಲ್ರೆಡಿ ರಂಜನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಕೇಸ್ ನಡೆಸಿದ್ರು, ಬಂದು ಸಾಹೇಬ್ರನ್ನ ಭೇಟಿ ಮಾಡಿದೆ. ಸರ್ ಈ ತರ ಕಂಪ್ಲೇಂಟ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಅಂತ ತಗೊಂತಿದ್ದಾರೆ, ಇದು ಆಕ್ಸಿಡೆಂಟ್ ಇಲ್ಲ ಸರ್, ಇದು ಬಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳಿದೆ. ಆಮೇಲೆ ಸಾಹೇಬರು ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸುರೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸುರೇಶ್, ಈಗ ಒಂದ್ ಕಡೆ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಅಂಡ್ ಇದರಲ್ಲಿ ಸ್ನೇಹಿತರ ಜೊತೆ ರೈಡ್ಗೆ ಅಂತ ಹೋಗಿದ್ದಂಥ ದೇವಿ ಪ್ರಸಾದ್ ಹೆಣವಾಗಿ ವಾಪಸ್ ಆಗ್ತಾರೆ. ಅಂಡ್ ಮಾಡೆಲ್ನ ಕೈವಾಡ ಕೂಡ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನುವಂಥ ಆರೋಪ ಇದೆ. ಎಲ್ಲದರ ಕುರಿತಾಗಿ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತ ರಾಹುಲ್, ಏನು ಮೇ 8ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಹಿಟ್ ಅಂಡ್ ರನ್ ಪ್ರಕರಣ ಆಗಿರ್ತದೆ. ಏನು ಬೆಂಗಳೂರು ಮೂಲದ ದೇವಿ ಪ್ರಸಾದ್ ಇರ್ತಾರೆ, ಈತ ಜಿಮ್ ಟ್ರೈನರ್ ಕೂಡ ಆಗಿರ್ತಾನೆ. ಈತ ಚಿಕ್ಕಬಳ್ಳಾಪುರ ಭಾಗಕ್ಕೆ ಬಂದು ಹೈವೇಲಿ ಬಂದು ವಾಪಸ್ ಹೋಗೋ ಸಂದರ್ಭದಲ್ಲಿ ಒಂದು ಅಪಘಾತದ ಒಂದು ದೃಶ್ಯವನ್ನ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಆತನನ್ನ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆಯಲ್ಲಿ ಏನು ಆತನನ್ನ ಕೊಲೆ ಮಾಡಿದಾರೆ ಅನ್ನೋ ಆರೋಪದ ಮೇಲೆಗೆ ಈಗ ಮಾಡೆಲ್ ಆಗಿರ್ತಕ್ಕಂಥ ರೂಹಿ ಅಲ್ಲಿ ಇದ್ದಾರೆ, ಅವರು ಕೂಡ ಇದರಲ್ಲಿ ಇದು ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಸಂಬಂಧಪಟ್ಟಂತೆ ಏನು ದೇವಿ ಪ್ರಸಾದ್ ಜೊತೆಗೆ ಆತನ ಜೊತೆಗೆ ದೇವಿ ಪ್ರಸಾದ್ ಇದ್ದಾರೆ, ಆತನ ಜೊತೆಗೆ ರೂಹಿ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೂ ಕೂಡ FIR ಕೂಡ ದಾಖಲಾಗಿರ್ತದೆ. ಏನು ಸಾಯಿ ಚಂದ್ರ, ವಿಖ್ಯಾತ್ ಅಲಿಯಾಸ್ ವಿಕ್ಕಿ, ಜೋಸೆಫ್ ಇವರೆಲ್ಲ ಸೇರಿ ಒಂದು ಫ್ರೆಂಡ್ಸು ಜಾಲಿ ರೈಡ್ ಕೂಡ ಮಾಡ್ತಾರೆ. ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಈ ಭಾಗಕ್ಕೆ ಜಾಲಿ ರೈಡ್ಸ್ ಬರೋದು ಸಹಜ ಸಾಮಾನ್ಯವಾಗಿರ್ತದೆ. ಸಾವಿರಾರು ಗಾಡಿಗಳು ಕೂಡ ಜಾಲಿ ರೈಡ್ಸ್ ಬರ್ತಾರೆ. ಈ ಸಂದರ್ಭದಲ್ಲಿ ಇದನ್ನೇ ಒಂದು ಬೇಸಿಟ್ಕೊಂಡು ಆತನನ್ನ ಒಂದು ಹಿಟ್ ಅಂಡ್ ರನ್ ಯಾವುದೋ ಒಂದು ವಾಹನ, ಅಪರಿಚಿತ ವಾಹನ ಒಂದು ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿರೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಹಿಟ್ ಅಂಡ್ ರನ್ ಪ್ರಕರಣ ಕೂಡ ದಾಖಲಾಗಿರ್ತದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇದು ಒಂದು ಇದು ಆಕಸ್ಮಿಕ ಅಪಘಾತ ಅಲ್ಲ, ಇದು ಕೊಲೆ ಅನ್ನೋ ಒಂದು ರೀತಿಯಲ್ಲಿ ದೇವಿ ಪ್ರಸಾದ್ ಒಂದು ಕುಟುಂಬಸ್ಥರು ಈಗಾಗಲೇ ಆರೋಪ ಮಾಡಿ ಕೂಡ ದೂರು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ದೇವಿ ಪ್ರಸಾದ್ ಕುಟುಂಬಸ್ಥರು ಈಗಾಗಲೇ ದೂರು ದಾಖಲಿಸಿ FIR ಕೂಡ ದಾಖಲಿಸಿದ್ದಾರೆ. ಈ ಘಟನೆ ಹಿಂದೆ ಏನು ಮಾಡೆಲ್ ಇರ್ತಕ್ಕಂಥ ರೂಹಿ ಇದ್ದಾರೆ, ಅವರು ಕೂಡ ಈ ಪ್ರಕರಣದ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರೋದ್ರಿಂದ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮುಂದುವರಿಸಿರ್ತಕ್ಕಂಥದ್ದು. ರಾಹುಲ್. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.